ಬ್ರೇಕ್ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಯಾವ್ಯಾವ ಕ್ಷೇತ್ರಗಳಲ್ಲಿ ಬದಲಾವಣೆಯ ಸಾಧ್ಯತೆ ಇದೆ ಅನ್ನುವ ಪಟ್ಟಿಯನ್ನು ನಾವು ನಿಮಗೆ ಬ್ರೇಕ್ಗಿಂತ ಮುಂಚೆ ಕೊಟ್ವಿ. ಬನ್ನಿ ಇನ್ನೊಂದ್ಸಲ ನೋಡೋಣ. ಮೈಸೂರು ಕ್ಷೇತ್ರ ಅತಿ ಹೆಚ್ಚು ಚರ್ಚೆಯಾಗ್ತಾ ಇದೆ. ನಿನ್ನೆ ಮತ್ತು ಇವತ್ತು ಪ್ರತಾಪ್ ಸಿಂಹ ಅವರು ಮಾತನಾಡಿದ್ದನ್ನು ನೋಡಿದರೆ ಅವರಿಗೆ ಕಮ್ಯುನಿಕೇಟ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಹಾಲಿ ಸಂಸದ ಪ್ರತಾಪ್ ಸಿಂಹ ಬದಲು ಮಹಾರಾಜ ಯದುವೀರರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ. ದಾವಣಗೆರೆ ಜಿಎಂ ಸಿದ್ದೇಶ್ವರ ಬದಲು ಅವರ ಸಹೋದರ ಲಿಂಗರಾಜು ಅಭ್ಯರ್ಥಿಯಾಗುವ ಸಾಧ್ಯತೆ ಇದೆ. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಬದಲು ಡಾಕ್ಟರ್ ಬಸವರಾಜ್ ಅಭ್ಯರ್ಥಿಯಾಗ್ತಾರೆ. ಎಲ್ಲವನ್ನು ಕ್ವಶನ್ ಮಾರ್ಕ್ ಸಮೇತನೇ ಕೊಡ್ತಾ ಇದೆ. ತುಮಕೂರು ಜಿಎಸ್ ಬಸವರಾಜ್ ಅವರು ನಿವೃತ್ತಿ ಘೋಷಣೆ ಮಾಡಿದ್ರು. ವಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ರು. ವಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡುವುದಕ್ಕೆ ಕ್ಷೇತ್ರದಲ್ಲಿ ಕೆಲವು ವಿರೋಧಗಳು. ಮಾಧುಸ್ವಾಮಿ ಅವರ ಬೆಂಬಲಿಗರ ವಿರೋಧಿಸ್ತಾ ಇದ್ದಾರೆ. ಆರಂಭದಲ್ಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವ್ರದ್ದು ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು ಅಂತಿತ್ತು. ಈಗೆಲ್ಲ ಸರಿ ಹೋದಂಗೆ ಕಾಣಿಸ್ತಾ ಇದೆ. ವಿ ಸೋಮಣ್ಣ ಅವರಿಗೆ ಟಿಕೆಟ್ ಫೈನಲ್ ಆಗುವ ಸಾಧ್ಯತೆ ಇದೆ. ಮಂಗಳೂರು ದಕ್ಷಿಣ ಕನ್ನಡ ಕ್ಷೇತ್ರ ನಳಿನ್ ಕುಮಾರ್ ಕಟೀಲ್ ಬದಲು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅಭ್ಯರ್ಥಿ ಆಗ್ತಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ ಹೆಸರು ತೀವ್ರವಾಗಿ ಕೇಳಿ ಬರ್ತಾ ಇದೆ. ಬಳ್ಳಾರಿ ದೇವೇಂದ್ರಪ್ಪ ಬದಲು ಶ್ರೀರಾಮುಲು ಅವರಿಗೆ ಸ್ಪರ್ಧಿಸುವ ಆಸೆ ಇತ್ತು, ಇದೆ. ಆದರೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲ ಒಂದು ಸಿಕ್ಬಿಡ್ಬೇಕು ಅಂತ ಪ್ರಯತ್ನಿಸ್ತಾ ಇದ್ದ. ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ CN ಮಂಜುನಾಥ್ ಅಭ್ಯರ್ಥಿಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ವರ್ಸಸ್ CN ಮಂಜುನಾಥ್ ಫೈಟ್ ನೋಡೋದಕ್ಕೆ ಸಿಗುತ್ತೆ. ಇನ್ನು ಉಡುಪಿ ಚಿಕ್ಕಮಗಳೂರಿನಿಂದ ಶೋಭಾ ಕರಂದ್ಲಾಜೆ ಬೆಂಗಳೂರು ಗ್ರಾಮಾಂತರಕ್ಕೆ ಬರ್ತಾರೆ. ಬೆಂಗಳೂರು ಉತ್ತರಕ್ಕೆ ಬರ್ತಾರೆ. DV ಸದಾನಂದ ಗೌಡರಿಗೆ ಟಿಕೆಟ್ ಮಿಸ್ ಆಗಿ ಉಡುಪಿ ಚಿಕ್ಕಮಗಳೂರಿಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಕ್ಯಾಂಡಿಡೇಟ್ ಆಗ್ತಾರೆ. ಎಸ್, ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಶಾಂತ್, ಬದಲಾವಣೆಯ ಸಾಧ್ಯತೆಗಳು ಇವೆಲ್ಲವನ್ನು ಖಚಿತ ಬದಲಾವಣೆ ಅನ್ನಬಹುದಾ? ಅದಿತ್ ನಿನ್ನೆ ಸಭೆಯಲ್ಲಿ ಡಿಸ್ಕಸ್ ಆಗಿರುವ ಕಾರಣದಿಂದ ಈ ಬದಲಾವಣೆ ಹೆಚ್ಚು ಕಡಿಮೆ ಖಚಿತ ಅನ್ಬೋದು. ಬಟ್ ಇನ್ ಪಾಲಿಟಿಕ್ಸ್ ಯಾವುದೂ ಖಚಿತ ಇರಲ್ಲ. ಕೊನೆಯ ಗಳಿಗೆಯವರೆಗೂ ಕೂಡ ಹಿಂದೆಲ್ಲ ಕಾಂಗ್ರೆಸ್ ಪಟ್ಟಿಯಲ್ಲಿ ಕೊನೆಯ ಗಳಿಗೆಯಲ್ಲಿ ಕೈಯಿಂದ ಬಂದಿರತಕ್ಕಂಥ ಉದಾಹರಣೆಗಳು ಇವೆ. ಹೀಗಾಗಿ ಪಾಲಿಟಿಕ್ಸ್ನಲ್ಲಿ ಯಾವುದೂ ಅಂತಿಮ ಅನ್ನೋಕ್ಕಾಗಲ್ಲ. ಬಟ್ ನಿನ್ನೆ ಚರ್ಚೆ ಆಗಿರುವ ಪ್ರಕಾರ ಈ ಹೆಸರುಗಳನ್ನು ಬದಲಾವಣೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಲಾಗ್ತಾ ಇದೆ. ಓಕೆ, ಮೊದಲಿಗೆ ಈಗ ಬಹುಚರ್ಚಿತ ಮೈಸೂರು ಪ್ರತಾಪ್ ಸಿಂಹ ಅವರ ಹೆಸರು. ಪ್ರತಾಪ್ ಸಿಂಹ ಒಬ್ಬ ಪರ್ಫಾರ್ಮರ್ MP ಅನ್ನುವ ರೀತಿಯಲ್ಲಿ ಗುರುತಿಸ್ಕೊಂಡವರು. ಆ ಛಾಪು ಇತ್ತು. ಹಿಂದುತ್ವದ ವಿಷಯ ಬಂದಾಗ ತುಂಬ ನಿಷ್ಠುರವಾಗಿ ಆದರೂ ಕೂಡ ಮಾತನಾಡ್ತಾರೆ ಅಂತಕ್ಕಂಥ ಒಂದು ಇಮೇಜ್ ಪ್ರತಾಪ್ ಸಿಂಹ ಅವರಿಗಿತ್ತು. ಆದರೆ ಟಿಕೆಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಟಿಕೆಟ್ ಪ್ರತಾಪ್ ಸಿಂಹ ಅವರಿಗೆ ಕೊಡೋದು ಬೇಡ ಅಂತಕ್ಕಂಥದ್ದು ತೀರ್ಮಾನ ಆಗಿದೆ. ಯದುವೀರರ ಹೆಸರಿಗೆ ಒಪ್ಪಿಗೆ ಕೂಡ ಸಿಕ್ಕಿದೆ. ಸ್ವತಃ ಯದುವೀರ್ ಕೂಡ ಒಪ್ಪಿದ್ದಾರೆ ಅಂತಕ್ಕಂಥದ್ದನ್ನು BJP ಮೂಲಗಳು ಹೇಳ್ತಾ ಇವೆ. ಯದುವೀರ ಹೆಸರು ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಎರಡನೇ ನೋಡಿದಾಗ ಮೈಸೂರು ಬಿಟ್ಟರೆ ಮಂಗಳೂರು ನಳಿನ್ ಕುಮಾರ್ ಕಟೀಲು BJPಯ ನಿಕಟಪೂರ್ವ ರಾಜ್ಯಾಧ್ಯಕ್ಷರು. ಅವರ ಹೆಸರಿನ ಬಗ್ಗೆ ಕಾರ್ಯಕರ್ತರಲ್ಲಿ ವಿರೋಧ ಇತ್ತು. ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳು ನಡೀತಾ ಇದ್ವು. ಆದರೆ ಅವರಿಗೆ ಕೊಡಲೇಬೇಕು ಅಂತಕ್ಕಂಥ ಪಟ್ಟನ್ನು ಹಿಡಿದು BL ಸಂತೋಷ್ ಕೂಡ ಸಾಕಷ್ಟು ಪ್ರಯತ್ನವನ್ನು ನಡೆಸಿದರು. ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಕೊಡಬೇಕು, ಅವ್ರದ್ದೇನು ತಪ್ಪಿಲ್ಲ. ಅದರಲ್ಲಿ ರಾಜ್ಯಾಧ್ಯಕ್ಷರಾಗಿ ಬೇರೆ ಬೇರೆ ಕಡೆ ಪ್ರವಾಸ ಮಾಡಿದ್ದಾರೆ. ಹೀಗಾಗಿ ಕೆಲ ಕಡೆ ನಾರಾಜಗಿ ಇದೆ, ಅದನ್ನು ಸರಿ ಮಾಡಬಹುದು ಅಂತಕ್ಕಂಥದ್ದನ್ನು ಸಂತೋಷ್ ಹೇಳ್ತಾ ಇದ್ದರು. ಕಲ್ಲಡ್ಕ ಪ್ರಭಾಕರ್ ಭಟ್ರು ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಕೊಡಬಾರ್ದು ಅಂತಕ್ಕಂಥದ್ದೇನು ಹೇಳ್ತಾ ಇದ್ದರು. ಕಳೆದ ಬಾರಿ ಕೂಡ ಬೇಡಿಕೆ ಇತ್ತು. ಕಳೆದ ಬಾರಿ ಹೈಕಮಾಂಡ್ ಒಪ್ಪಿರಲಿಲ್ಲ. ಈ ಬಾರಿ ಹೈಕಮಾಂಡ್ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಬೇಡ, ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹೆಸರು ಮುಂಚೂಣಿಯಲ್ಲಿ ಇದೆ ಅಂತಿಮ ಗಳಿಗೆವರೆಗೂ ಕೂಡ. ಯಾಕಂದರೆ ಸಂಘದ ಕ್ಷೇತ್ರ ಏನಾಗತ್ತೆ ಅಂತಕ್ಕಂಥದ್ದು ನೋಡಬೇಕಾಗತ್ತೆ. ಉಡುಪಿ ನೆಕ್ಸ್ಟ್. ಉಡುಪಿಗೆ ಬಂದಾಗ ಶೋಭಾ ಕರಂದ್ಲಾಜೆಯವರ ಉಡುಪಿ ಮಂಗಳೂರು ಮತ್ತು ಕಾರವಾರದ ಒಂದು ಸಮಸ್ಯೆ ಇದ್ದಿದ್ದು, ಬದಲಿಸಿದರೆ 3 ಬದಲಿಸಬೇಕು, ಬದಲಿಸಲಿಲ್ಲ ಅಂದರೆ 3 ಕೊಡಬೇಕು ಅಂತಕ್ಕಂಥ ಚರ್ಚೆ ಇತ್ತು. ಓಕೆ. ಹೀಗಾಗಿ ಉಡುಪಿಯಲ್ಲಿ ಇಲ್ಲ, ಉಡುಪಿ ಶೋಭಾ ಕರಂದ್ಲಾಜೆ ಆ್ಯಸ್ ಎ ಮಂತ್ರಿ ಶಿ ಈಸ್ ಎ ಪರ್ಫಾರ್ಮರ್. ಬಟ್ ಆ್ಯಸ್ ಎ ಸಂಸದೆ
ಶಿ ಈಸ್ ನಾಟ್ ಆಕ್ಸೆಸಿಬಲ್ ಅಂತಕ್ಕಂಥದ್ದು ಭಾಳ ಜನರ ಒಂದು ವಾದ ಇತ್ತು. ಉಡುಪಿ ಜಿಲ್ಲೆಯ ಮತ್ತು ಉಡುಪಿ ಜಿಲ್ಲೆಯ ಹಾಲಿ ಶಾಸಕರು, ಚಿಕ್ಕಮಗಳೂರು ಜಿಲ್ಲೆಯ ಮಾಜಿ ಶಾಸಕರ ವಿರೋಧ ಇತ್ತು. ಸ್ವತಃ ಸಿ ಟಿ ರವಿ ಟಿಕೆಟ್ ಕೇಳ್ತಾಯಿದ್ರು, DN ಜೀವರಾಜ್ ಟಿಕೆಟ್ ಕೇಳ್ತಾಯಿದ್ರು. ಆದರೆ ಮಹಿಳಾ ಸಂಸದೆ ಯಾರು ಅನ್ನುವ ಪ್ರಶ್ನೆ ಬರುತ್ತೆ. ಆ ಕಾರಣದಿಂದ ಶೋಭಾ ಕರಂದ್ಲಾಜೆ ಅವ್ರನ್ನ ಉಳಿಸ್ಕೊಳ್ಳುವ ತೀರ್ಮಾನ ಮಾಡಲಾಯಿತು. ಆದರೆ ಮಂಗಳೂರು ಕಾರವಾರ ಬದಲಾಗ್ತಾ ಇರೋದ್ರಿಂದ ಅವ್ರನ್ನ ಬೆಂಗಳೂರು ಉತ್ತರ ಕ್ಷೇತ್ರ ಏನಿದೆ ಸದಾನಂದ ಗೌಡರಿಂದ ಖಾಲಿ ಆಗ್ತದೆ. ಅಲ್ಲಿ ಶೋಭಾ ಕರಂದ್ಲಾಜೆ ಅವರನ್ನು ನೀವು ಅದನ್ನು ಟ್ರಾನ್ಸ್ಫರ್ ಅನ್ಬೋದು, ವರ್ಗಾವಣೆ ಮಾಡಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೆಸರನ್ನು ಮುಂದೆ ತರಲಾಗಿದೆ. ಜಾತಿಯ ಕಾರಣಗಳು ಕೂಡ ಇವೆ. ಓಕೆ, ಇತ್ತೀಚಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಈಗ ನೋಡಿ, ಸತ್ಯಜಿತ್ ಸೂರತ್ಕಲ್ ಟಿಕೆಟ್ ಕೇಳುವಾಗ ಬಿಲ್ ಅವರಿಗೆ ಅನ್ಯಾಯ ಮಾಡ್ತಿದ್ದೀರಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರು. ಆ ಕಾರಣದಿಂದ ಸ್ವಲ್ಪ OBC ಏನಂತಾರೆ ಟಿಕೆಟ್ಗಳು PC ಮೋಹನ್ ಬಿಟ್ಟರೆ OBC ಸಂಸದರೇ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಕೋಟಾ ಶ್ರೀನಿವಾಸ್ ಪೂಜಾರಿ ಹೆಸರನ್ನು ಮುಂದೆ ತರಲಾಗಿದೆ. ಮಂಗಳೂರಿನಲ್ಲಿ ಬಂಟ್ರನ್ನು ತೆಗೆದು ಬಂಟ್ರಿಗೆ ಕೊಟ್ಟರೆ ಉಡುಪಿಯಲ್ಲಿ ಬಿಲ್ಲವ ಕೊಡಬೇಕು ಅಂತಕ್ಕಂಥ ತೀರ್ಮಾನ. ಯಾಕಂದರೆ ವಿನಯ್ ಕುಮಾರ್ ಸೊರಕೆ ಮಂಗಳೂರಿಗೆ ಕಾಂಗ್ರೆಸ್ನ ಅಭ್ಯರ್ಥಿ ಆದರೆ ಜಯಪ್ರಕಾಶ್ ಹೆಗಡೆ ಉಡುಪಿಗೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ. ಕಾಂಗ್ರೆಸ್ ಕೂಡ ಬಂಟ ಬಿಲ್ಲವ ಕಾಂಬಿನೇಷನ್ ಮಾಡುವಾಗ BJPಯ ನೀವು ಮಂಗಳೂರಿನ ಎಲ್ಲ ಹಾಲಿ ಶಾಸಕರನ್ನು ತೆಗೆದು ನೋಡಿದರೆ ಹರೀಶ್ ಪೂಂಜಾ ಬಂಟ್ರು, ಭರತ್ ಶೆಟ್ಟಿ ಬಂಟ್ರು, ಸಂಸದರು ಕೂಡ ಬಂಟ್ರಾಗಿದ್ದರು. ಉಮಾನಾಥ್ ಕೋಟ್ಯಾನ್ ಒಬ್ಬರು ಮಾತ್ರ ಅಲ್ಲಿ ಬಿಲ್ಲವ ಶಾಸಕರಾಗಿದ್ದರು ಮಂಗಳೂರಿನಲ್ಲಿ. ಉಡುಪಿಗೆ ಬಂದಾಗ ಸುನೀಲ್ ಕುಮಾರ್ ಬಿಲ್ಲವ ಶಾಸಕರಾಗಿದ್ದರು. ಇತ್ತೀಚಿನ ದಿನಗಳಲ್ಲಿ ಇದು ಹೇಗಿರುತ್ತೆ, ಹಿಂದುತ್ವ ಇಸ್ ಅಟ್ ಪೀಕ್, ಜಾತಿಗಳು ಕರಾವಳಿಯಲ್ಲಿ ನ್ಯೂಟ್ರಲ್ ಆಗ್ತವೆ. ಹಿಂದುತ್ವದಲ್ಲಿ ಘರ್ಷಣೆಗಳು ಶುರುವಾದಾಗ, ಅಂದರೆ ಅಲ್ಲೇ ಸಂಘಟನೆಗಳ ಮಧ್ಯೆ ಘರ್ಷಣೆಗಳು ಶುರುವಾದಾಗ ಅಲ್ಲಿ ಜಾತಿಗಳು ಪ್ರಬಲವಾಗ್ತವೆ. ಆ ಕಾರಣದಿಂದ ಶೋಭಾ ಕರಂದ್ಲಾಜೆ ಅವರನ್ನು ಬೆಂಗಳೂರು ಉತ್ತರಕ್ಕೆ ಕಳಿಸಿ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಹೆಸರನ್ನು ಬಹುತೇಕ ಅಂತಿಮಗೊಳಿಸಲಾಗಿದೆ ಅನ್ನುವ ಮಾಹಿತಿ ಇದೆ. ಉತ್ತರ ಕನ್ನಡಕ್ಕೆ ಬಂದರೆ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಆಗಿದೆ. ಆದರೆ ಬದಲಿ ಅಭ್ಯರ್ಥಿಯ ಪ್ರಶ್ನೆ ಬಂದಾಗ ಅನಂತಕುಮಾರ್ ಹೆಗಡೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ವಿನ್ಸ್ ಮಾಡಿ ಅವರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿದ ನಂತರ ತೀರ್ಮಾನ ತೆಗೆದುಕೊಳ್ಳೋಣ ಅನ್ನೋದನ್ನು ಹೈಕಮಾಂಡ್ ಹೇಳ್ತಾ ಇದೆ. ಯಾಕಂದರೆ ಬದಲಿ ಹೆಸರುಗಳ ಚರ್ಚೆ ನಡೆದರೆ ಅನಂತಕುಮಾರ್ ಹೆಗಡೆ ಬೇಸರಗೊಳ್ಳುತ್ತಾರೆ. ಅನಂತಕುಮಾರ್ ಹೆಗಡೆ ಅಗ್ರೆಸಿವ್ ಕೂಡ ಆಗ್ತಾ ಇದ್ದಾರೆ ದಿನದಿಂದ ದಿನಕ್ಕೆ. ಆ ಕಾರಣದಿಂದ ಅನಂತಕುಮಾರ್ ಹೆಗಡೆ ಬದಲಿಗೆ ಯಾರು ಅಂತಕ್ಕಂಥ ತೀರ್ಮಾನ ಆಗಿಲ್ಲ. ಕರಡಿ ಸಂಗಣ್ಣ ಇನ್ನೊಂದು ಹೆಸರು ಇರ್ತಕ್ಕಂಥದ್ದು ಕರಡಿ ಸಂಗಣ್ಣ. 2 ಬಾರಿ ವಿಧಾನಸಭೆಯಲ್ಲಿ ಒಂದು ಸಲ ಮಗನಿಗೆ, ಒಂದು ಸಲ ಸೊಸೆಗೆ ಟಿಕೆಟ್ ತೆಗೆದುಕೊಂಡ್ರು. ಗೆಲ್ಲಿಸ್ಲಿಕ್ಕೆ ಸಾಧ್ಯ ಆಗದೆ ಹೋದಾಗ ಅವ್ರ ವಿರುದ್ಧ ಕೂಡ CV ಚಂದ್ರಶೇಖರ್ ಇದ್ದರು, ಅವ್ರು ಹೋಗಿ JDSಯಿಂದ ನಿಂತರು. ಈ ಬಾರಿ ಡಾಕ್ಟರ್ ಬಸವರಾಜ್ ಅಂತಕ್ಕಂಥ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ ಒಬ್ಬ ಹೊಸ ಅಭ್ಯರ್ಥಿಯ ಹೆಸರು ನಿನ್ನೆ ಸಭೆಯಲ್ಲಿ ಪ್ರಸ್ತಾಪವಾಗಿದೆ. ಬಹುತೇಕ ಆ ಹೆಸರು ಅಂತಿಮಗೊಳ್ತಕ್ಕಂಥ ಸಾಧ್ಯತೆಗಳಿವೆ ಅಂತಕ್ಕಂಥದ್ದನ್ನು ಮೂಲಗಳು ಖಚಿತಪಡಿಸ್ತಾ ಇವೆ. ಇವು ಬದಲಾಗ್ತಕ್ಕಂಥ ಈಗ ಈ 5 ಬಿಟ್ಟು ಇನ್ನೂ 5 ಸ್ವಯಂ ನಿವೃತ್ತಿಯನ್ನು ಘೋಷಿಸಿದ್ರು. ಅದರಲ್ಲಿ ಶ್ರೀನಿವಾಸ್ ಪ್ರಸಾದ್, ಬಚ್ಚೇಗೌಡರು, ಸದಾನಂದ ಗೌಡರು, ಆ 3 ಹೆಸರುಗಳು ಕೂಡ ಇಲ್ಲ. ಶಿವಕುಮಾರ್ ಉದಾಸಿ ಹೆಸರಿಲ್ಲ. ಚಿತ್ರದುರ್ಗದ ಹೆಸರು ವಾಪಸ್ ಬಂದಿದೆ. ಓಕೆ, ಚಿತ್ರದುರ್ಗದಲ್ಲೇನು ಕೇಂದ್ರದ ಸಚಿವರಾಗಿದ್ದರು ನಾರಾಯಣ ಸ್ವಾಮಿ ಅವರ ಹೆಸರು ವಾಪಸ್ ಕೇಳಿ ಬಂದಿದೆ. ಯಾಕಂದರೆ ದಲಿತ್ ಲೆಫ್ಟ್ನಲ್ಲಿ ಯಾರಿಗೆ ಗೋವಿಂದ ಕಾರಜೋಳರನ್ನು ಕರೆದು ಇಲ್ಲಿ ಕೊಡೋದಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೆದಿತ್ತು. ನಾರಾಯಣ ಸ್ವಾಮಿ ಅವರಿಗೆ ಒಂದು ಸ್ವಲ್ಪ ಮಟ್ಟಿಗೆ ನಾಯಕರ ವಿರೋಧ ಚಿತ್ರದುರ್ಗದಲ್ಲಿದೆ. ಈಗ ಅವ್ರಿಗೆ ಟಿಕೆಟ್ ನೀಡುತ್ತಾ, ಜನಾರ್ದನ್ ಸ್ವಾಮಿ ಬೋವಿ ಸಮುದಾಯಕ್ಕೆ ಸೇರಿದವರು ಅವ್ರಿಗೆ ಟಿಕೆಟ್ ನೀಡುತ್ತಾ, ಲಕ್ಷ್ಮೀನಾರಾಯಣ, ಅನಿಲ್ ಕುಮಾರ್ ಹೆಸರು ಕೂಡ ಇದೆ. ಅದು ಪೆಂಡಿಂಗ್ ಇಡಲಾಗಿದೆ ಚಿತ್ರದುರ್ಗ, ಫೈನಲ್ ಮಾಡಲಾಗಿಲ್ಲ. ಬಟ್ ನಾರಾಯಣ ಸ್ವಾಮಿ ಹೆಸರು ವಾಪಸ್ ಚರ್ಚೆಯಲ್ಲಿದೆ. ಅಲ್ಲ, ಪೆಂಡಿಂಗ್ ಇರುವ ಕ್ಷೇತ್ರಗಳನ್ನು ಒಂದ್ಸಲ ನೋಡ್ಬೋಣ ಅಂತ ಅನ್ಸುತ್ತೆ. ಎಸ್ ಪ್ರಶಾಂತ್, ಪೆಂಡಿಂಗ್ ಇರುವ ಕ್ಷೇತ್ರಗಳನ್ನು ಒಂದ್ಸಲ ನೋಡ್ಬೋಣ. ಪೆಂಡಿಂಗ್ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಉತ್ತರ ಕನ್ನಡ ಇದೆ, ಚಾಮರಾಜನಗರ ಇದೆ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಹಾವೇರಿ, ಬೆಳಗಾವಿ, ರಾಯಚೂರು. ಇಷ್ಟು ಕ್ಷೇತ್ರಗಳನ್ನು ಪೆಂಡಿಂಗ್ ಇಡಲಾಗಿದೆ. 7 ಕ್ಷೇತ್ರಗಳು. ಈ 7 ಕ್ಷೇತ್ರಗಳು JDS ಜೊತೆಗಿನ ಮಾತುಕತೆ ಫೈನಲ್ ಆಗಿ ಕ್ಷೇತ್ರ ನಿಗದಿಯಾದ ನಂತರವೇ ಘೋಷಣೆಯಾಗ್ತವೆ. ಇದಕ್ಕೆ ನೆಕ್ಸ್ಟ್ ರೌಂಡು ಅಂತ ಈ ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.